ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗೇ ಪೂಜೆ ಎಲ್ಲ ಮಾಡಿ, ಇವತ್ತು ಮಂಡೇ. ಸೊ ಅದಕ್ಕೆ ಮನೇಲಿ ಫುಲ್ ಫ್ರೆಶ್ಶಾಗಿ ಪೂಜೆ ಮಾಡಿದ್ದೆ ಸಲ್ವಾ. ಸೊ ಫಸ್ಟ್ ದೇವ್ರ ಫೋಟೋ ತೋರಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ದೇವ್ರ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಹಾಗೆಯೇ ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಎಲ್ಲ ಸೈನ್ಯ ಎಲ್ಲಿಗೆ ಹೊರಟಿದ್ದೀವಿ ಅಂತ ನೋಡ್ತಾ ಇರ್ಬೋದು. ನೀವು ತಮ್ಮನೆಲ್ಲ ನೋಡಿದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಹೌದು, ಸೊ ನಾವಿವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ, KG ಕೊಪ್ಪಳಿಗೆ. ಸೊ ಎಲ್ಲರ ನೋಡಿ ನಮ್ಮ ಚೋಟ ಮೋಟಗಳು ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಇಷ್ಟು ಜನ ಹೊರಟಿದ್ವಿ. ನನ್ನ ಹಸ್ಬೆಂಡ್ ಡ್ರಾಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಏನಕ್ಕಪ್ಪ ಈಗ ಅಜ್ಜಿ ಮನೆಗೆ ಅಂದರೆ ಯೂಶುವಲ್ ಹಬ್ಬ ಇದೆ, ಸೊ ಮಾರಿ ಹಬ್ಬ. ಸೊ ಫಸ್ಟ್ ಈಗ ನಮ್ಮ ಸುತ್ತಮುತ್ತ ಸೈಡಲ್ಲಿ ಅಲ್ಲೇ ಸ್ಟಾರ್ಟ್ ಆಗೋದು ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಎಲ್ಲ ಊರಲ್ಲೂ ಮಾರಿ ಹಬ್ಬ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆಯೇ ಫಸ್ಟ್ ಇವಾಗ ಅಲ್ಲೇ ಮಾರಿ ಹಬ್ಬ. ಸೊ ಅದಕ್ಕೇ ಎದ್ದು ಬೇಗನೆ ಮನೇಲೆಲ್ಲ ಪೂಜೆ ವಾರ ಎಲ್ಲ ಮಾಡಿ, ಸೊ ಚಿರುಗು ಇವತ್ತು ಸ್ಕೂಲ್ಗೆ ನಾನೇ ರಜೆ ಹಾಕ್ಸ್ಬಿಟ್ಟೆ, ಟೈಮ್ ಆಗುತ್ತೆ ಅಂತ. ಬಟ್ ಹೊರಡೋದು ಇಷ್ಟು ಲೇಟ್ ಆಗುತ್ತೆ ಅಂದರೆ ಅವ್ನು ಸ್ಕೂಲ್ಗೆ ಹೋಗಿದ್ದೇ ಬಂದುಬಿಡ್ತಿದ್ದ. ಸ್ವಲ್ಪ ಲೇಟ್ ಆಯಿತು, ನಾವು ಹೊರಡೋದೇ 11 o'clock 11:30 ಆಯ್ತು ಅಂತ ಹೇಳ್ಬೋದು. ಯಾಕಂದರೆ ಚಿರುನು ಸ್ಕೂಲ್ಗೆ ರಜೆ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋಗ್ತಿರೋ ಉದ್ದೇಶ ಏನಂದರೆ, ಹೌದು ಅವ್ನಿಗೆ ಬಾಯಿ ಬೀಗ ಇದೆ. ಲಾಸ್ಟ್ ಟೈಮು ಕೂಡ ಹಾಕ್ಸಿದ್ವಿ, ಅದು ಕ್ಲಿಪ್ಪಿಂಗ್ಸು ಕೂಡ ಹಾಕಿರ್ತೀನಿ ನನ್ನ ಚಾನಲಲ್ಲಿ. ಯಾರಾದರೂ ಹೋಗಿ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ. ಸೊ ಅದು ಇದೆ. ಸೊ ನನ್ನ ಹಸ್ಬೆಂಡ್ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾಯಿದ್ರು, ಬಟ್ ನಮ್ಮ ಅಜ್ಜಿ ಬಿಡಲಿಲ್ಲ, ಒಳಗಡೆ ಬಂದರು. ಅವ್ರು ಸಂಜೆ ಬರ್ತೀನಿ ಒಟ್ಟಿಗೆ ಊಟಕ್ಕೆ ಅಂತ ಹೇಳ್ತಾಯಿದ್ರು. ಹಾಗೆ ವಡೆ ಎಲ್ಲ ತಿಂದ್ಕೊಂಡು ತಿಂಡಿ ತಿಂದುಬಿಟ್ಟಿದ್ರು. ಅವ್ರ ಮನೇಲಿ ತಿಂಡಿ ತಿನ್ನಲ್ಲ ಬೇಡ ಅಂತ ಹೇಳಿದ್ರು. ಅದೇ ತಾನೇ ಜಸ್ಟ್ ತಿಂಡಿ ತಿಂದಿದ್ರಷ್ಟೇ, ಅದಕ್ಕೇ ವಡೆ ತಿಂತಾ ಇದ್ದಾರೆ. ಸೊ ಹಾಗೆ ನನ್ನ ಹಸ್ಬೆಂಡ್ ವಡೆ ಎಲ್ಲ ತಿನ್ಕೊಂಡು ಅವ್ರು ಹೋಗ್ಬಿಟ್ರು, ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು. ಸೊ ಈಗ ನಾವು ಟೆಂಪಲ್ ಹತ್ರ ಬಂದ್ವಿ, ನೋಡ್ತಾ ಇರ್ಬೋದು. ಸೊ ನಮ್ಮ ಅತ್ತೆನೂ ಕೂಡ ಇನ್ನೂ ಹೋಗಿರಲಿಲ್ಲ. ಸೊ ನಮಗೇನೆ ವೆಯ್ಟ್ ಮಾಡ್ತಾಯಿದ್ರು, ಎಲ್ಲ ಜೊತೆಲೇ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅವರು ಫುಲ್ಲು ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ಹಂಗೆ ಹೋಗ್ತಾಯಿದ್ದಾರೆ. ಸೊ ನಾವೀಗ ಫ್ರಂಟಿಂದನೂ ಕೂಡ ಹೋಗ್ಬೋದು. ಸೊ ನಾವು ಇಲ್ಲಿಂದ, ಯಾಕಂದರೆ ಮಕ್ಕಳೆಲ್ಲ ಇದ್ರಲ್ವ, ಸೊ ತುಂಬ ಬಿಸಿಲು ಬೇರೆ ಇತ್ತು. ಸೊ ಅದಕ್ಕೋಸ್ಕರ ಫ್ರಂಟಿಂದನೇ ಹೋಗಿ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಸಂಜೆ ಮತ್ತೆ ಇಲ್ಲಿಗೆ ಬರಬೇಕು. ಸೊ ವೀಡಿಯೋನ ಎಂಡ್ ತನಕ ನೋಡಿ, ಮಿಸ್ ಮಾಡ್ದಂತೆ. ಸೊ ಲಾಸ್ಟ್ ಇಯರ್ ಇಷ್ಟೊಂದು ಡೀಟೇಲಾಗಿ ಹಾಕಿರಲಿಲ್ಲ ಅನ್ಕೋತೀನಿ, ಈ ಇಯರ್ ಫುಲ್ ಡೀಟೇಲಾಗಿ ಹಾಕಿದ್ದೀನಿ ಕ್ಲಿಪ್ಪಿಂಗ್ಸ್ನೆಲ್ಲನೂ. ಸೊ ಮಿಸ್ ಮಾಡ್ದಂತೆ ವೀಡಿಯೋನ ಎಂಡ್ ತನಕ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ನೋಡ್ಬೋದು ದೇವರು ಎಷ್ಟು ಚೆನ್ನಾಗಿ ದೇವಸ್ಥಾನ ಫುಲ್ ಅಲಂಕಾರ ಮಾಡಿದ್ದಾರೆ ಅಂತ. ಯಾವಾಗಲೂ ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇವಾಗ ನಾವಿಲ್ಲಿ ಮುಂದೆಂದರೆ ಎಂಟ್ರಿ ಆದ್ವಿ, ಯಾಕಂದರೆ ಮಕ್ಳು ಇಟ್ಕೊಂಡೆಲ್ಲ ಕ್ಯೂ ನೋಡ್ಬೋದು. ಸೊ ಕ್ಯೂ ಅಲ್ಲೆಲ್ಲ ನಿಂತ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅಷ್ಟೊಂದೇನು ಕ್ಯೂ ಇರಲಿಲ್ಲ, ಬಟ್ ನಾವಿಲ್ಲ ದರ್ಶನ ಮಾಡೋಣ ಅಂತ ಬಂದ್ವಿ. ಆಗಲೇ ನನ್ನ ಮಗ ಸ್ಟಾರ್ಟ್ ಮಾಡ್ದ. ಎಲ್ಲ ನೋಡ್ಬೋದು ನೀವು, ಗ್ರೇಪ್ಸ್ ದ್ರಾಕ್ಷಿಯನ್ನೆಲ್ಲ ಹಾಕಿದ್ರಲ್ವ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಆಗಲೇ ಹಣ್ಣು ಅಂದ್ಕೊಂಡು ಶುರು ಮಾಡ್ದಲ್ಲೆಲ್ಲ ಅಕ್ಕಪಕ್ಕ ನನ್ನೇ ನೋಡ್ತಾಯಿದ್ರು. ಆ ರೀತಿ ಕೇಳ್ತಾ ಇದ್ದ ನಮ್ಮ ನಿಶು, ಯಾಕಂದರೆ ನಮ್ಮ ನಿಶುಗೆ ಆ್ಯಸ್ ಯೂಶುವಲ್ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೇ ಕೇಳ್ತಾ ಇದ್ದ ಅವನು. ಅದನ್ನು ಅವ್ನಿಗೆ ಯಾವ ಪದ ಬೇಗ ಬಂತೋ ಇಲ್ವೋ, ಹಣ್ಣು ಅನ್ನೋ ಪದ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ನನಗೂ ಹೇಳೋಕ್ಕೆ ಬರೋಲ್ಲ, ಅಷ್ಟು ಚೆನ್ನಾಗಿ ಅವನು ಪ್ರೊನೌನ್ಸ್ ಮಾಡ್ತಾನೆ ಅಂತ ಹೇಳ್ಬೋದು. ಪ್ರೊನೌನ್ಸೇಷನು ಅವ್ನಿಗೆ ಚೆನ್ನಾಗಿ ಬರುತ್ತೆ ಅದೊಂದು ಪದ ಎಲ್ಲದಕ್ಕಿಂತ. ಸೊ ಏನೋ ಸಿಗ್ನಲ್ ಮಾಡ್ತಾ ಇದ್ದಾನೆ. ಸೊ ದರ್ಶನ ಎಲ್ಲ ಮಾಡ್ಕೊಂಡು ನಮ್ಮ ಅತ್ತೆಗೆ ವೆಯ್ಟ್ ಮಾಡ್ತಾಯಿದ್ವಿ, ನಾವು ಕೂತಿದ್ವಿ. ನಾನು ಚಿರುಗೆ ನಿಶು ಕಿವಿಗೆ ಹೂ ಮುಡಿಸ್ದೆ ಅಂತ ಹೇಳಿದ್ರೆ ದೇವ್ರದನ್ನ, ನಮ್ಮ ಚಿರು ನನಗೆ 2 ಕಿವಿಗೂ ಮುಡ್ಸಮ್ಮ ಅಂತ ಹೇಳ್ಬಿಟ್ಟು ಮುಡಿಸ್ಕೊಂಡ. ಸೊ ಇವಾಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಬಂದು, ಮತ್ತು ಇಲ್ಲಿ 2 ದೇವಸ್ಥಾನ ಇದೆ. ಊರೊಳಗಡೆ ಒಂದು ದೇವಸ್ಥಾನ ಇದೆ, ಇನ್ನೊಂದು ಆ ಕಡೆ ಸೈಡಲ್ಲಿ ಒಂದು ದೇವಸ್ಥಾನ ಇದೆ, ಮಾರಿಗುಡಿ ದೇವಸ್ಥಾನ. ಸೊ 2 ದೇವಸ್ಥಾನಕ್ಕೂ ಹೋಗ್ಬೇಕಲ್ವ. ಸೊ ಫಸ್ಟ್ ಇಲ್ಲೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು. ಇಲ್ಲಿ ಹೋದಾಗ ನಾನು ಹೋಗಿರಲಿಲ್ಲ, ಯಾಕಂದರೆ ಬಾಯಿ ಬೀಗ ಇಸ್ಕೊಂಡು ಬರೋಕ್ಕೆ ಹೋಗಲೇಬೇಕಲ್ವ ಅಂತ, ಹಾಕ್ಸೋದಕ್ಕೆ ಹೋಗಲೇಬೇಕಲ್ವ ಅಂತ. ಆಮೇಲೆ ಹೋದ್ರಾಯ್ತು ಅಂತ ಹೋಗಿರಲಿಲ್ಲ, ನನ್ನ ಹಸ್ಬೆಂಡ್ ಇದ್ರಲ್ವ. ಸೊ ಅಲ್ಲೇ ಅವ್ರ ಜೊತೆ ಕೂತಿದ್ದೆ. ಅವಾಗ ಆ ಟೈಮಲ್ಲೇ ಎಲ್ಲ ಹೋಗಿದ್ದು ಬಂದಿದ್ದರು. ಮತ್ತು ಈಗ ನಾನು ಅತ್ತೆ ಮತ್ತು ಚಿರು 3 ಜನನೂ ಬಂದ್ವಿ. ಇಲ್ಲಿ ಮಧ್ಯಾಹ್ನ ಟೈಮಲ್ಲೇ ಬಾಯಿ ಬೀಗ ಹಾಕೋವಂಥದ್ದು. ಸೊ ಅದೀಗ ಬಾಯಿ ಬೀಗ ಹಾಕ್ಸೋ ಟೈಮ್ ಅಲ್ವ ಚಿರುಗೆ, ಬಟ್ಟೆಗೆ ಹಾಕ್ತಾರೆ. ನಾವು ಬಾಯಿ ಬೀಗ ಅಂತ ಹೇಳಿ ಅವನು, ಅಮ್ಮ ನನಗೆ ಬಾಯಿ ನೋಯ್ತದಮ್ಮ, ಬಾಯಿಗೆ ಬೇಡಮ್ಮ ಅಂತೆಲ್ಲ ಅಷ್ಟೊಂದು ಕೇಳ್ಕೊತಾ ಇದ್ದ. ಸೊ ಇಲ್ಲಿ ನೋಡ್ಬೋದು ತುಂಬ ಜನ ಇದ್ದರೆ. ಸೊ ಈ ಜನದ ಗ್ಯಾಪಲ್ಲೂ ಕೂಡ ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಬಾಯಿಗೆ ಹಾಕ್ಸ್ಕೋತಾರೆ ಸೊ ಬಾಯಿ ಬೀಗನ. ಸೊ ನಮ್ಮ ಚಿರುಗೆ ಬಟ್ಟೆಗೆ ಹಾಕಿಸ್ತೀವಿ. ಫಸ್ಟು 1 ಇಯರ್ ಆಗಿದೆ, ಇದು 2nd ಇಯರ್ ಅಂತ ಹೇಳ್ಬೋದು. ಅವನಿಗೆ ಸ್ಕೂಲೆಲ್ಲ ರಜೆ ಹಾಕ್ಸ್ಬಿಟ್ಟು ಈ ರೀತಿ ದೇವಸ್ಥಾನ ಅದು ಇದು ಅಂತ ಕರ್ಕೊಂಡು ಸುತ್ತಿದ್ರೆ ತುಂಬ ಖುಷಿ ಅವನಿಗೆ. ಯಾವ ಸ್ಕೂಲು ಬೇಡ ಏನು ಬೇಡ ಅಂತಾನೆ. ನಾನು ಬೇರೆ 2 days ಬ್ಯಾಕ್ ಹೇಳ್ಬಿಟ್ಟಿದ್ದೆ, 2 or 3 days ಬ್ಯಾಕೇನೆ, ಹಿಂಗೆ ಹೋಗೋಣ ಪಾಪು ಸಮೂಹ ಅಣ್ಣನ ಮನೆಗೆ ಅಂತ. ಸೊ ನಮ್ಮ ಅತ್ತೆ ಮಗನ ಹೆಸರು ಸಮೂಹ ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅದನ್ನೇ ಡೈಲಿ ಕೇಳ್ತಾ ಇದ್ದ. ಸ್ಕೂಲ್ಗೆ ಹೋಗುವಾಗ, ಸ್ಕೂಲಿಂದ ಬಂದ ತಕ್ಷಣ, ಇವತ್ತು ಫೈನಲಿ ಹೋಗ್ತಾ ಇದ್ದೀವಿ ಅಂದ ತಕ್ಷಣ ಏನು ಗಲಾಟೆ ಮಾಡದಂತೆ ನೀಟಾಗಿ ಸ್ನಾನ ಮಾಡಿಸ್ಕೊಂಡು ರೆಡಿಯಾಗಿ ಫುಲ್ ಫ್ರೆಶ್ಶಾಗಿ ಬಂದ ಅಂತ ಹೇಳ್ಬೋದು ಅವನು. ಈ ಥರ ಸ್ಕೂಲೆಲ್ಲ ರಜೆ ಹಾಕ್ಸ್ಬಿಟ್ರೆ ಫುಲ್ ಖುಷಿಯಾಗಿ ರೆಡಿ ಮಾಡಿಸ್ಕೊತಾನೆ. ಸ್ಕೂಲು ಅಂದರೆ ಅಳ್ತಾನೆ. ಸೊ ಇವಾಗ
ಬಂದು ಫೈನಲಾಗಿ ನಿಂತಿದ್ದೀವಿ. ಇನ್ನೂ ಬೈಬಿಗೆ ಹಾಕೋರೆಲ್ಲ ಬರಬೇಕು. ಅವರೇ ಯಾರೋ ಬರ್ತಾರೆ ಹಾಕೋದಕ್ಕೇ, ಸಪ್ರೇಟಲ್ಲೇ ಇರ್ತಾರೆ. ಸೊ ನಾನು ವೀಡಿಯೋ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಇವಾಗ ದೇವರು ಫಸ್ಟ್ ದೇವಸ್ಥಾನದ ಹತ್ರ ಬರ್ತಿದೆ, ಬಂದಮೇಲೆ ಹಾಕೋವಂಥದ್ದು ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣ್ತಿದ್ದು ಗೊತ್ತಾ. ಸೊ ನಾನು ಅಲ್ಲಿ ಹೂವೆಲ್ಲ ಎರಚ್ತಾ ಇದ್ರು ದೇವಸ್ಥಾನದ ಹತ್ರ ಬರ್ತಾ ಇರುವಾಗ. ಸೊ ನಾನು ಲಾಸ್ಟಲ್ಲಿ ನನ್ನ ಕ್ಲಿಪ್ಪಿಂಗ್ಸ್ ತೊಗೊಳ್ದೆ ಅದನ್ನೇ ನೋಡ್ತಾ ಇದ್ದೆ, ಚೆನ್ನಾಗಿ ಕಾಣ್ತಿದೆ ಅಂತ. ಆಗ ಮತ್ತೆ ವೀಡಿಯೋ ಮಾಡು ಅಂತ ನೆನಪಿಸಿದ್ರು. ಸೊ ಅವಾಗ ವೀಡಿಯೋ ಮಾಡಿಕೊಂಡೆ. ಸೊ ಇವಾಗ ಅಲ್ಲಿ ಎಲ್ಲ ಹಾಕಿಸ್ಕೊಂಡು ಅಲ್ಲಿ ಹಾಕುವಾಗ ನಾನು ವೀಡಿಯೋ ಮಾಡೋಕ್ಕಾಗ್ಲಿಕ್ಕಂದ್ರೆ ತುಂಬ ಜನ ನೂಕಾಡ್ತಾಯಿದ್ರು. ಸೊ ಅದಕ್ಕೆ ನನ್ನ ಮಗನಿಗೆ ಬಾಯಿಗೆ ನಮ್ಮತ್ತೆ ಬಾಯಿಗೆ ನನ್ನ ಮಗನಿಗೆ ಬಟ್ಟೆಗೆಲ್ಲ ಹಾಕಿಸ್ಕೊಂಡು ಇಲ್ಲಿ ಸೈಡಲ್ಲಿ ಬಂದು ಕೂತ್ಕೊಂಡ್ವಿ. ಯಾಕಂದರೆ ದೇವ್ರು ಬರಬೇಕಲ್ವ. ಸೊ ಅದಕ್ಕೋಸ್ಕರ ಸೈಡಲ್ಲಿ ಬಂದು ಕೂತ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ತಂಗಿನೂ ಕೂಡ ಬಂದಳು. ನನ್ನ ತಂಗಿ ನಾವು ಒಂದು ಹಾಫ್ ಆನ್ ಅವರೇ ಕೂತಿದ್ವಿ ಅಂತ ಹೇಳ್ಬೋದು. ಒಂದು ಹಾಫ್ ಆನ್ ಅವರ್ 1 ಅವರೇ ಕೂತಿದ್ವಿ. ಸೊ ಅಲ್ಲಿ ಅವಾಗೆಲ್ಲ ಏನು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಸೊ ಅಷ್ಟರಲ್ಲಿ ನನ್ನ ತಂಗಿನೂ ಕೂಡ ಬಂದಳು. ಸೊ ಇವಾಗ ದೇವ್ರು ಬರ್ತಾಯಿತ್ತಲ್ವ. ಸೊ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ನಮ್ಮ ಚಿರು ಬೇಬಿ. ಸೊ ನೋಡ್ಬೋದು ನೀವೇನೇ, ನನ್ನ ತಂಗಿ ಜೊತೆ ನಿಂತ್ಕೊಂಡು ನೋಡ್ತಾ ಇದ್ದ. ಸೊ ಸ್ವಲ್ಪ ದೂರ ಹೋಗ್ತೀವಿ ಅಷ್ಟೇ ದೇವ್ರ ಜೊತೆ. ಸೊ ಆಮೇಲೆ ಮನೆಗೆ ಹೊಂಟೋಗ್ಬಿಡ್ತೀವಿ. ಯಾಕಂದರೆ ತುಂಬ ಬಿಸಿಲಿದೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಫುಲ್ ಇಡೀ ಊರೇ ಸುತ್ತಬೇಕು. ಸೊ ಅಷ್ಟೊಂದೆಲ್ಲ ಸುತ್ತೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಸ್ವಲ್ಪ ದೂರ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆ. ಆಗ ಮನೆಗೆ ಬಂದು ಸ್ವಲ್ಪ ಫ್ಯಾನ್ ಹಾಕ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಯಾವ ಹೊರಗಡೆ ತುಂಬ ಬಿಸಿಲಿದೆ. ಐ ಮೀನ್ ಫುಲ್ಲು ತುಂಬ ಎಲ್ಲ ಸುತ್ತಾರೆ. ದೇವ್ರ ಮೆರವಣಿಗೆ ಆಗುತ್ತೆ ಊರೆಲ್ಲ. ಬಟ್ ಅಷ್ಟೊಂದೆಲ್ಲ ಸುತ್ತಕ್ಕಾಗಲ್ಲ ಮಕ್ಕಳನ್ನ ಎತ್ಕೊಂಡು ಅಂತ ಹೇಳ್ಬಿಟ್ಟು ಈಗ ಮನೆ ಹತ್ರ ಬಂದ್ವಿ. ಸೊ ಅಜ್ಜಿ ಮನೆ ಹತ್ರ. ಸೊ ಇಲ್ಲಿ ಅಜ್ಜಿ ಮನೆ ಮುಂದೆ ಹೋಗುತ್ತಲ್ಲ ದೇವರು, ಇಲ್ಲಿಂದ ಹೋದ್ಮೇಲೆ ಸ್ವಲ್ಪ ಹೊತ್ತಿಗೆ ಇನ್ನೊಂದು ಟೆಂಪಲ್ಗೆ ಹೋಗೋವಂಥದ್ದು. ಸೊ ಅವಾಗ ಹೋಗೋದು ಬೈಬಿಗ ಬಿಚ್ಚೋದಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ಇವಾಗ ಬಂದ್ವಿ. ಐ ಮೀನ್ ಬೈಬಿಗೆ ಹಾಕೊಂಡಾಗ ಮನೆ ಒಳಗಡೆ ಬರೋಂಗಿಲ್ಲ. ಚಿರು ಆಚೆನೇ ಇದ್ದಾನೆ, ನಾನು ಒಳಗಡೆ ಬಂದೆ. ಆಗ್ತಾಯಿಲ್ಲಪ್ಪ ಬಿಸಿಲು ಅಂತ ಹೇಳ್ಬಿಟ್ಟು. ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಹೌದು, ತುಂಬ ಬಿಸಿಲಿದೆ. ದೇವ್ರ ಜೊತೆ ಹೋಗೋದಕ್ಕೆ ಬೇಜಾರಲ್ಲಪ್ಪ, ಬಿಸಿಲು ಮೈ ಗಾಡ್ ಆಗ್ತಾಯಿಲ್ಲಪ್ಪ, ತುಂಬ ಬಿಸಿಲಿದೆ. ಸೊ ಅದಕ್ಕೆ ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಈವ್ನಿಂಗ್ ತನಕ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ವೀಡಿಯೋನ ಮಿಸ್ ಮಾಡಿದೆ ಎಂಡ್ ತನಕ ನೋಡಿ ಹೇಗೆ ಹೋಗುತ್ತೆ ಇವತ್ತಿನ ಡೇ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಇದೇ ಫಸ್ಟ್ ನಾನು ಹೇಳ್ದಾಗೆ ಹಬ್ಬ ಇನ್ನು ಶುರು ಅಂತ ಹೇಳ್ಬೋದು. ಎಲ್ಲ ಕಡೆ ಮಾರಿ ಹಬ್ಬ ಅಂತ ಹೇಳ್ಬಿಟ್ಟು. ಸೊ ನಮ್ಮೂರಲ್ಲೂ ಮಾರಿ ಹಬ್ಬ ಈ ತಿಂಗಳು, ಈ ಮಂತ್ ಎಂಡಲ್ಲೇ. ಐ ಮೀನ್ ಖಂಡಿತ ವೀಡಿಯೋ ಶೂಟ್ ಮಾಡ್ತಿರ್ತೀನಿ, ಖಂಡಿತ ಮಾಡ್ತೀನಿ. ಸೊ ಇಲ್ಲೇ ಫಸ್ಟ್ ಸ್ಟಾರ್ಟ್ ಆಗೋದು ನಮ್ಮ ಸುತ್ತಮುತ್ತ ಕಡೆ ಎಲ್ಲ ಅಂತ ಹೇಳಿದ್ರೆ ಇಲ್ಲೇ ಫಸ್ಟ್ ಸ್ಟಾರ್ಟ್ ಆಗೋದು ಅಂತ ಹೇಳ್ಬೋದು ಮಾರಿ ಹಬ್ಬ ಅಂತ. ಸೊ ಆಮೇಲೆ ಎಲ್ಲ ಕಡೆ ಸ್ಟಾರ್ಟ್ ಆಗುತ್ತೆ ಮಾರಿ ಹಬ್ಬ ಅಂತ ಹೇಳ್ಬಿಟ್ಟು. ಸೊ ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ವರ್ಷಕ್ಕೊಂದ್ಸಲ ಆದರೂ ತುಂಬ ಚೆನ್ನಾಗಿರುತ್ತೆ ಹಬ್ಬಗಳೆಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಬನ್ನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಾನು ನಿಮ್ಮ ಜೊತೆ. ಸೊ ಫ್ರೆಂಡ್ಸ್ ಹಾಗೆಯೇ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಹೊರಗಡೆ ಎಲ್ಲ ಬಂದು ಕೂತ್ಕೊಂಡ್ವಿ. ಯಾಕಂದರೆ ಇಲ್ಲೇ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು, ಕಸಿನ್ಸ್ ಎಲ್ಲ ಇಲ್ಲೇ ಕೂತ್ಕೊಂಡು ಮಕ್ಕಳೆಲ್ಲ ಆಟ ಆಡೋದನ್ನ ನೋಡ್ತಾ ಇದ್ವಿ. ಸೊ ಇಲ್ಲಿ ದೇವರು ಮನೆ ಹತ್ರನೇ ಬರುತ್ತಲ್ವ. ಸೊ ಇಲ್ಲಿ ಬಂದಾದಮೇಲೆ ನೆಕ್ಸ್ಟ್ ಟೆಂಪಲ್ಗೆ ಹೋಗುವಂಥದ್ದು ಲೇಟೇ ಆಗಿಬಿಡುತ್ತೆ. ಸೊ ಈ ಸಲ ಅಂತೂ ತುಂಬ ಲೇಟ್ ಆಯ್ತು ಅಂತಲೇ ಹೇಳ್ಬೋದು. ಇಲ್ಲಿಗೆ ಇನ್ನೇನು ಫೈನಲ್ ಆಗಿ ಇಲ್ಲಿಂದ ಹೊರಟ ಮೇಲೆ ಒಂದು ಇಲ್ಲಿಂದ ನಮ್ಮ ಮನೆಯಿಂದ ಹೊರಡ್ತು ಅಂತ ಹೇಳಿದ ತಕ್ಷಣ ಒಂದು 10 ಮಿನಿಟ್ಸ್ ಬಿಟ್ಟು ಟೆಂಪಲ್ ಹತ್ರ ಹೋದರೆ ಕರೆಕ್ಟಾಗಿ ಬಂದಿರುತ್ತೆ ಅಲ್ಲಿಗೂ ಕೂಡ ದೇವರು. ಸೊ ದೇವ್ರ ಜೊತೆನೇ ಇನ್ನೊಂದು ಟೆಂಪಲ್ಗೆ ಹೋಗಬೇಕು. ಸೊ ವೀಡಿಯೋನ ಮಿಸ್ ಮಾಡಿದೆ ಎಂಟು ತನಕ ನೋಡಿ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ಹಾಗೆ ಎಲ್ಲ ಮಾತಾಡಿಕೊಂಡು ಕೂತಿದ್ವಿ. ಸೊ ಮಕ್ಕಳೆಲ್ಲ ಆಟ ಆಡೋದನ್ನ ನೋಡಿಕೊಂಡು ಫ್ರೆಂಡ್ಸ್ ಹಾಗೆ ಮಾತಾಡಿಕೊಂಡು ಮಕ್ಳು ಆಟ ಆಡೋದನ್ನ ನೋಡಿಕೊಂಡು ಟೈಮ್ ಎಷ್ಟು ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಅಜ್ಜಿ ಮನೆ ಅಂತ ಹೇಳಿದ್ಮೇಲೆ ಒಂದೇ ದಿನ ಆಗಿರ್ಬೋದು ಅದು. ಸೊ ಅದೇನೋ ಒಂಥರ ಮೆಮೊರಿ, ಖುಷಿ ಆಗುತ್ತೆ. ಯಾವಾಗಲೂ ಒಂದು ಸಲ ಒಂದು ದಿನ ಹೋದ್ರೇ ಸೊ ಕಸಿನ್ಸ್ ಎಲ್ಲ ಮಾತಾಡಿಕೊಂಡು ಮಕ್ಕಳೆಲ್ಲ ಆಟ ಆಡೋದನ್ನ ನೋಡಿಕೊಂಡು ಆ ರೀತಿ ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ನಿಮಗೆಲ್ಲ ಯಾರಿಗಿದೇ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಬೈರು ಬೇಬಿ ನೋಡ್ಬೋದು ಹಾಯ್ ಮಾಡೋಕ್ಕೆ ಹೇಳಿದೆ, ಹಾಯ್ ಮಾಡ್ತಾಯಿದ್ರು ಅವ್ರ ಅಮ್ಮ ಮಗ ಇಬ್ಬರೂ ಕೂಡ. ಸೊ ಈಗ ದೇವ್ರ ಮನೆ ಹತ್ರ ಬರುತ್ತೆ. ಇಲ್ಲಿ ಹಂಗೇ ಮಾರಿ ಹಬ್ಬಕ್ಕೆ ಮನೆ ಹತ್ರನೂ ಕೂಡ ರೋಡಲ್ಲೆಲ್ಲ ದೇವ್ರು ಹೋಗಿ ಬರುತ್ತೆ. ಸೊ ತುಂಬ ಎಲ್ಲ ಫುಲ್ಲು ಪ್ರತಿಯೊಂದು ರೋಡ್ನು ಕೂಡ ಸುತ್ಕೊಂಡು ಬರುತ್ತೆ. ಸೊ ಈ ರೀತಿ ದೇವ್ರ ಜೊತೆ ಬೈಬಿಗೆ ಹಾಕ್ಸ್ಕೊಂಡ್ರೆ ಆಲ್ಮೋಸ್ಟ್ ಹೋಗಲ್ಲ, ಕೆಲವ್ರು ಹೋಗ್ತಾರೆ ಅನ್ಸುತ್ತೆ. ತುಂಬ ಕಮ್ಮಿ ನೋಡ್ಬೋದು. ಈಗ ನೀವೇ ಎಷ್ಟು ಜನ ಬೈಬಿಗೆ ಹಾಕ್ಸ್ಕೊಂಡ್ರು ಹೋಗ್ತಾರೆ ಅಂತ. ಎಲ್ಲ ಇನ್ನೊಂದು ಟೆಂಪಲ್ ಹತ್ರನಾರು ರೆಸ್ಟ್ ಮಾಡ್ತಾರೆ, ಚಾಮುಂಡೇಶ್ವರಿ ಟೆಂಪಲ್ ಹತ್ರ, ಅಥವಾ ಮನೆಯಿಂದ ಆಚೆ ಬಂದು ಕೂತಿರ್ತಾರೆ. ಸೊ ಈ ರೀತಿ ರೆಸ್ಟ್ ಮಾಡ್ತಾರೆ. ಹೌದು, ನಾನು ಹೇಳ್ದಾಗೆ ಬೈಬಿಗೆ ಹಾಕ್ಸ್ಕೊಂಡೆಲ್ಲ ಮನೆ ಒಳಗಡೆ ಹೋಗಲ್ಲ ಅಲ್ವಾ, ಅದಕ್ಕೋಸ್ಕರ. ನನ್ನ ಮಗ ಅಂತೂ ಹೇಳಿದ ತಕ್ಷಣ ಮನೆ ಒಳಗಡೆ ಒಂದು ಸಲನೂ ಬರಲಿಲ್ಲ ಪಾಪ. ತುಂಬ ಡೀಸೆಂಟಾಗಿ ಹೊರಗಡೆ ಆಟ ಆಡ್ತಾ ಇದ್ದ. ಆಮೇಲೆ ಅವತ್ತೊಂದು ಸ್ವಲ್ಪನೂ ಗೋಳು ಇಕ್ಕೊಳ್ಳಿಲ್ಲ ಅಂತ ಹೇಳ್ಬೋದು. ಫುಲ್ ಡೀಸೆಂಟಾಗಿದ್ದ. ದೇವಸ್ಥಾನಕ್ಕೆಲ್ಲ ನಡ್ಕೊಂಡು ಬಂದ. ಅಲ್ಲೆಲ್ಲ ಅಷ್ಟು ಬಿಸಿಲಿದ್ರು ಕೂಡ ಚೆನ್ನಾಗೇ ಇದ್ದ. ಸೊ ಎಲ್ಲ ಹೇಳ್ತಾಯಿದ್ರು, ನೀನೇ ಸುಳ್ಳು ಹೇಳ್ತೀಯಾ ಅವನೆಷ್ಟು ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು. ಅದೇನೋ ಅಂತ ಗೊತ್ತಿಲ್ಲ, ಅವತ್ತು ದೇವರ ಆಶೀರ್ವಾದನೆ ಅಂತ ಅನಿಸುತ್ತೆ. ತುಂಬ ಎಲ್ಲ ಗಲಾಟೆ ಮಾಡೋದು, ಒಟ್ಟುರ್ಸೋದು ಆ ರೀತಿ ಏನೂ ಮಾಡಲಿಲ್ಲ. ಸೊ ಎಲ್ಲರ ಜೊತೆನೂ ಆಟ ಆಡ್ಕೊಂಡು ಮಕ್ಳ ಜೊತೆ ತುಂಬ ಚೆನ್ನಾಗೇ ಇದ್ದ ಅಂತ ಹೇಳ್ಬೋದು. ಸೊ ಇವಾಗ ದೇವ್ರು ಬರ್ತಾ ಇದೆ. ಸೊ ಇಲ್ಲಿ ನಿಂತಿದ್ದೀವಿ, ಇಲ್ಲಿ ದರ್ಶನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು.
ಫ್ರೆಂಡ್ಸ್, ಇವಾಗ ದೇವರೆಲ್ಲ ಮನೆ ಮುಂದೆ ಹೋದ್ಮೇಲೆ ಒಂದು 10 ಮಿನಿಟ್ಸ್ ಬಿಟ್ಕೊಂಡೇ ನಾವು ಇವಾಗ ಹೊರಟ್ವಿ ದೇವಸ್ಥಾನದ ಹತ್ರ. ಸೊ ಬೇರೆ ಕಡೆ ಇನ್ನೊಂದು ಸ್ವಲ್ಪ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾವಿಲ್ಲಿ ಬ್ರಿಡ್ಜ್ ಹತ್ರ ಹೋಗಿ ನಿಂತಿರ್ತೀವಿ, ಯಾಕಂದರೆ ಅಲ್ಲೇ ದೇವ್ರು ಬರೋ ಅಂಥದ್ದು. ಸೊ ಅಲ್ಲಿಂದ ಇನ್ನು ದೇವಸ್ಥಾನ ತನಕ ಬೆಳಿಗ್ಗೆ ಹೋಗಿ ದೇವಸ್ಥಾನ ತೋರಿಸಿದ್ನಲ್ಲ, ಫಸ್ಟ್ ಹೋಗಿ ದೇವಸ್ಥಾನಕ್ಕೆ. ಸೊ ಅಲ್ಲಿ ತನಕ ನಡ್ಕೊಂಡು ದೇವರು ಬೇಗ ಓಡೋಗುತ್ತೆ. ಸೊ ಜೊತೆಲೇ ಓಡೋಗಬೇಕು ಅಂತ ಹೇಳ್ಬೋದು. ಸೊ ಎಲ್ಲ ತುಂಬ ಜನ ಬಂದು ಇಲ್ಲಿ ನಿಂತಿದ್ದಾರೆ, ಯಾರೂ ಫಸ್ಟೇ ಹೋಗಲ್ಲ, ದೇವ್ರ ಜೊತೆನೇ ಹೋಗಬೇಕು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಬೇಗ ಹೋಗೋಣ ಅಂತ. ಈ ಸಲನೂ ಇಷ್ಟೊಂದು ಕತ್ಲೆ ಆಯಿತು ಅಂತ ಹೇಳ್ಬೋದು. ಇಷ್ಟು ವರ್ಷ ಎಲ್ಲ ಇಷ್ಟು ಕತ್ಲೆಯಲ್ಲಿ ಆಲ್ರೆಡಿ ರಿಟರ್ನ್ ಬರ್ತಾ ಇದ್ದಿದ್ವಿ, ಇನ್ನೂ ಸ್ವಲ್ಪ ಟೈಮ್ ಆಗ್ತಿತ್ತೇನೋ ಅಷ್ಟೇ. ಈ ಸಲನೇ ತುಂಬ ಕತ್ಲೆ ಆಯಿತು, ದೇವರೆಲ್ಲ ಬರೋದು ಮಾಡೋದೆಲ್ಲ ಲೇಟ್ ಆಯಿತು ಅಂತ ಹೇಳ್ಬೋದು. ಇವಾಗ ಹೋಗಿ ಇಲ್ಲಿ ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟ್ವಿ. ನಮ್ಮ ಚಿರುಗೆ ಬೇರೆ ತುಂಬ ನಿದ್ದೆ ಬೇರೆ ಬರ್ತಾಯಿತ್ತು, ಅವ್ನು ಮಲ್ಕೊಂಡೇ ಬಿಟ್ಟ. ಯಾಕಂದರೆ ಬೆಳಗ್ಗೆ ಮಾರ್ನಿಂಗಿಂದೆಲ್ಲ ಮಧ್ಯಾಹ್ನ ಮಲಗಿರಲಿಲ್ಲ. ಅವ್ನು ಮಧ್ಯಾಹ್ನ ಮಲಗಿಲ್ಲ ಅಂತ ಹೇಳಿದ್ರೆ ಸಂಜೆ ಬೇಗ ಮಲಗಿಬಿಡ್ತಾನೆ, ಅವ್ನು ಯಾವಾಗಲೂ ಅದೊಂದು ಅಭ್ಯಾಸ ಅವನಿಗೆ. ಸೊ ಅದಕ್ಕೇ ಮಲಗೇ ಬಿಟ್ಟ ಅವನು ಬೇಗ. ಸೊ ಅವನ್ನ ಎತ್ಕೊಂಡೇ ಹೋಗಿದ್ದಾಯ್ತು, ನಾನು ಎತ್ಕೊಂಡೇ ನಿಂತಿದ್ದೆ ತುಂಬ ಹೊತ್ತು. ಇಲ್ಲಿ ಬಂದು ಕೂಡ ನಾವು 1/2 hour ವೆಯ್ಟ್ ಮಾಡಿದ್ವಿ ದೇವ್ರು ಬರೋದಕ್ಕೆ, ನಿಂತಿರಬೇಕಿತ್ತು. ಅವ್ನು ಮಲ್ಕೊಂಡ್ಬಿಟ್ಟು ಅವ್ನು ಎತ್ಕೊಂಡು ನಿಂತ್ಕೊಳ್ಳೋದೇ ಒಂದು ರಿಸ್ಕ್ ಆಯ್ತು ಅಂತ ಹೇಳ್ಬೋದು. ಇವಾಗ ಫೈನಲಿ ದೇವ್ರು ಬಂತು. ದೇವ್ರು ಬಂದ ತಕ್ಷಣ ಎಲ್ಲ ಎದ್ದು ನಿಂತು ಮುಂದೆ ನಿಂತ್ಕೊಂಡ್ವಿ ಹೋಗೋದಕ್ಕೆ ಜೊತೆಲೇ. ಇನ್ನು ದೇವ್ರ ಜೊತೆ ಹೋದ್ವಿ, ಅಲ್ಲೆಲ್ಲ ಹೋಗಿ ಬಾಯಿಬಿಗೆಲ್ಲ ಬಿಚ್ಚಿಸ್ಕೊಂಡು ಮತ್ತೆ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ತೀರ್ಥ ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಅಲ್ಲಿ ಓಡುವಾಗೆಲ್ಲ ನಾನೇನು ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಅಷ್ಟು ಜನದ ಮಧ್ಯೆ ನಾನು ಯಾವ ಗ್ಯಾಪಲ್ಲಿ ಫೋನ್ ಇಟ್ಕೊಂಡು ವೀಡಿಯೋ ಮಾಡಲಿ. ಸೊ ನೋಡ್ತಾ ಇರ್ಬೋದು ಇವಾಗ ನೀವೇ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮುಂದೆ. ಸೊ ಇನ್ನೂ ಜನ ಎಲ್ಲ ಹೋಗ್ತಾರೆ. ಸೊ ಅಲ್ಲಿ ತನಕ ಅಷ್ಟೇ, ನೆಕ್ಸ್ಟ್ ವೀಡಿಯೋ ಮಾಡಲಿಲ್ಲ ನಾನು. ನನ್ನ ಮಗನ ಎತ್ಕೊಂಡಿದ್ದೆ ಅಲ್ವಾ, ಸೊ ಎತ್ಕೊಂಡು ಬೇರೆ ಹೋಗ್ಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ. ಸೊ ಇಷ್ಟ ಆಗಿತ್ತು. ಸೊ ನಮ್ಮ ಅಜ್ಜಿ ಮನೇಲಿ ಹಬ್ಬ ಅಂತ ಹೇಳ್ಬೋದು. ಸೊ ಅವತ್ತು ನೈಟೇ ರಿಟರ್ನ್ ಬಂದ್ವಿ. ಸೊ ನಿಮಗೂ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ರಿಟರ್ನ್ ನನ್ನ ಹಸ್ಬೆಂಡೇ ಬಂದು ಕರ್ಕೊಂಡು ಹೋದರು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಗೊತ್ತಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇನ್ನು ಮನೆಗೆ ಬಂದಮೇಲೆಲ್ಲ ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಸೊ ಇವಾಗ ನಮ್ಮ ಪುಟಾಣಿಗಳೆಲ್ಲ ಬಾಯ್ ಹೇಳ್ತಾರೆ. ಸೊ ಆ ವಿಡಿಯೋನ ನೋಡಿ ಬಾಯ್ ಮಾಡಿಬಿಡಿ. ಬಾಯ್ 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 ಅದ್ಯಾ ಬಾಯ್. ಯಾಕೆ ಸುಮ್ಮನೆ ಇನ್ನೇನು ಮಾಡ್ಬಿಡ, ಬಾಯ್ ಮಾಡಿದ್ರೆ ಮಾಡು, ತಿರ್ಗಾ ಬಾಯ್ ಮಾಡಿದ್ರೆ ನಿಜ ಹಿಂಗೆ ಆಗ್ತೀನಿ. ವಾಯ್ಸ್ ಓವರ್ ಕೊಡಲ್ಲ ಇದಕ್ಕೆ. ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಫ್ರೇಂಕೀಸ್ ಕೊಟ್ಬಿಡಿ. ಹಾಂ ಓಕೆ 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 ಅದೇ ಬಾಯ್. ಹಾಂ ಬಾಯ್ ಫ್ರೇಂಕೀಸ್, ಗುಡ್ ನೈಟ್. ಹಾಂ ಚಿರು ಮಲ್ಕೊಂಡೆ ಬಿಟ್ನಲ್ಲಪ್ಪ. ಸಾಕು ಸಾಕು ಸಾಕು, ಇಬ್ರು ಲವ್ ಸಾಕು, ಸ್ಟಾಪ್ ಮಾಡಿ. ಬಾಯ್ ಮಾಡ್ಬಿಡಿ ಈಗ.